ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಹಳ ಕಪಲ್ಗಳು ಬಳಲ್ತಾ ಇದ್ದಾರೆ. ಮಕ್ಕಳಾಗ್ತಾ ಇಲ್ಲ ಅಂತ ಫರ್ಟಿಲಿಟಿ ಸೆಂಟರ್ಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ. ಈ ರೀತಿ ಇದ್ದಾಗ ಯಾವ ಟ್ರೀಟ್ಮೆಂಟ್ ಉತ್ತಮ, IVF ಯಾವಾಗ ಬೇಕಾಗತ್ತೆ, ಯಾರಿಗೆ IVF ಬೇಕಾಗತ್ತೆ, ಜೊತೆಗೆ IVF ಸುತ್ತಮುತ್ತ ಹಲವಾರು ಮಿತ್ಗಳಿದೆ, ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮದರ್ಹುಡ್ ಫರ್ಟಿಲಿಟಿ ಮತ್ತು IVF ಹಾಗೆ ಆಶ್ರಯ ವುಮೆನ್ ಅಂಡ್ ಚೈಲ್ಡ್ ಕೇರ್ ಸರ್ಜಾಪುರ್ ರೋಡ್ ಬೆಂಗಳೂರಿನಿಂದ ಡಾಕ್ಟರ್ ಸುಚಿತ್ರಾ ರೆಡ್ಡಿ ಅವರು IVF ಸ್ಪೆಷಲಿಸ್ಟ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲಿ ದಿನೇ ದಿನೇ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಯಾರನ್ನು ಕೇಳಿದ್ರು ಕೂಡ ಮಕ್ಕಳಾಗ್ತಾ ಇಲ್ಲ, ನಾವು ಟ್ರೈ ಮಾಡ್ತಿದೀವಿ, ಈ ರೀತಿಯ ಒಂದಷ್ಟು ಸಮಸ್ಯೆಗಳೇ ಕಾಣಿಸ್ಕೋತಾ ಇದೆ. ಯಾಕೆ ಡಾಕ್ಟರ್ ಅದು? ಫರ್ಟಿಲಿಟಿ ಅಂತ ಹೇಳಿದ್ರೆ ಏನು, ಈಗ 1 ವರ್ಷದಿಂದ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ, ಆದರೆ ಏನು ಕಾಂಟ್ರಸೆಪ್ಷನ್ ಯೂಸ್ ಮಾಡಿಲ್ಲ, ಆದರೂ ನಮಗೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಹೇಳಿದಾಗ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ಬಗೆ ಇರುತ್ತೆ. ಸೊ ಲೆಸ್ ದೆನ್ 35 ಇಯರ್ಸ್ ಆಗಿರ್ಬೋದು ಆ್ಯಂಡ್ ಮೋರ್ ದೆನ್ 35 ಇಯರ್ಸ್ ಆಗಿರಬಹುದು. ಅವರಲ್ಲಿ ನಾವೇನಂತ ಹೇಳ್ತೀವಿ ಅಂದರೆ, ಸೊ ಲೆಸ್ ದೆನ್ 35 ಇಯರ್ಸ್ ಅಂದರೆ 1 ಇಯರ್ ವೆಯ್ಟ್ ಮಾಡ್ತೀವಿ, ಆದರೆ ಮೋರ್ ದೆನ್ 35 ಇಯರ್ಸ್ ಅಲ್ಲಿ ಬರೀ 6 ಮಂತ್ಸ್ ಅಷ್ಟೇ ವೆಯ್ಟ್ ಮಾಡ್ತೀವಿ. 6 ಮಂತ್ಸ್ ಟ್ರೈ ಮಾಡಿದ್ಮೇಲೆ ಸ್ಟಿಲ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಡಾಕ್ಟರನ್ನು ಮೀಟ್ ಆಗಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಹೆಚ್ಚಿನ ವಯಸ್ಸಾದ್ಮೇಲೆ ಅವರ ಎಗ್ ರಿಸರ್ವ್ ಅನ್ನೋದು ಕಡಿಮೆ ಆಗುತ್ತೆ. ಬಟ್ ಬೇರೆ ಪ್ರಾಬ್ಲಮ್ಸ್ ಇರಬಹುದು, ಎಗ್ ಕ್ವಾಲಿಟಿ ಕಡಿಮೆ ಆಗೋದಾಗ್ಲಿ, ಆಮೇಲೆ ಮೇಲ್ಸ್ ಅಲ್ಲಿ ವೀರ್ಯಾಣು ಕೌಂಟ್ ಕಡಿಮೆ ಆಗೋದಾಗ್ಲಿ, ಮತ್ತೆ ಅದರಲ್ಲಿ ಕ್ವಾಲಿಟಿ ಕಡಿಮೆ ಆಗೋದಾಗ್ಲಿ ಇರುತ್ತೆ. ಸೊ ಈ ತರ ಇದ್ದಾಗ ನಾವು ಡೆಫಿನೆಟ್ ಆಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಆಗಬಹುದು. ಅಂಡ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿ ಟ್ರೈ ಮಾಡೋದೇ ತುಂಬ ಲೇಟಾಗಿ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಮದುವೆ ಆಗೋದು ಲೇಟಾಗಿ ಮದುವೆ ಆಗ್ತಿದ್ದಾರೆ. ಸೊ ಏಜ್ ಅನ್ನೋದು ತುಂಬ ಮುಖ್ಯ ರೀಸನ್ ಆಗಿದೆ ಇಲ್ಲಿ. ಸೊ ಮೊದಲಿನ ಕಾಲದಲ್ಲೆಲ್ಲ 18 ಇಯರ್ಸ್ 19 ಇಯರ್ಸ್ಗೆಲ್ಲ ಮದುವೆ ಆಗೋಗ್ತಿತ್ತು. 24 25 ಎಲ್ಲ ಅವ್ರಿಗೆ ಮಕ್ಕಳಾಗಿ ಹೋಗ್ತಿದ್ರು, ಫ್ಯಾಮಿಲಿನ ಫಿನಿಶ್ ಮಾಡ್ತಿದ್ರು. ಬಟ್ ಈಗ ಮದುವೆ ಅನ್ನೋದೇ 28 ಇಲ್ಲ 30 ಇಯರ್ಸ್ ಆದಮೇಲೆ ಅವ್ರಿಗೆ ಮದುವೆ ಆಗ್ತಿದೆ. ಅದಾದಮೇಲೆ ನಾವು ಸೆಟ್ಲ್ ಆಗಬೇಕು, 4-5 ವರ್ಷ ಇನ್ನೂ ಮಕ್ಕಳು ಬೇಡ ಅನ್ನೋವಾಗ ಟ್ರೈ ಶುರು ಮಾಡೋದೇ ಅವರು 32 33 ಇಯರ್ಸ್ ಆಗಿರುತ್ತೆ. ಫೀಮೇಲ್ಸ್ ಅಲ್ಲಿ ಎಗ್ ರಿಸರ್ವ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವರಲ್ಲಿ ಹುಟ್ಟಿದಾಗಷ್ಟೇ ಇಷ್ಟು ಅಂತ ಎಗ್ಸ್ ಇರುತ್ತೆ. ಅದು ನಮಗೆ ಪ್ರತಿ ಟೈಮು ನಾವು ಫಸ್ಟ್ ಟೈಮ್ ಪೀರಿಯಡ್ಸ್ ಅಟೆಂಡ್ ಮಾಡಿದಾಗ ಆವಾಗಲಿಂದ ಎವ್ರಿ ಮಂತ್ ಯುಟಿಲೈಸೇಷನ್ ಆಗ್ತಾ ಹೋಗುತ್ತೆ. ನಾವು 35 ಇಯರ್ಸ್ ಅಂತ ಹೇಳಿದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಬಯೋಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಇದನ್ನು ನಾವು ನಿಲ್ಲಿಸೋದಕ್ಕಾಗೋದಿಲ್ಲ. ಹಾಗಾಗಿ ಫೀಮೇಲಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ಹೆಚ್ಚಾಗ್ತಿದೆ. ಮೇಲ್ಸ್ ಅಲ್ಲಿ ತುಂಬ ಒತ್ತಡ, ವರ್ಕ್ ಪ್ರೆಷರ್ ಆಗಿರಲಿ, ಆಮೇಲೆ ಇಂಟರ್ನೆಟ್ ಉಪಯೋಗಿಸ್ತಾ ಇರ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ರೇಡಿಯೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ರೇಡಿಯೇಷನ್ಸ್ ಇಂದ ಆಗಿ ನಾವು ಟೆಸ್ಟಿಸ್ ಅನ್ನೋದು ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಆರ್ಗನ್ ವಿಚ್ ಇಸ್ ಬೀಯಿಂಗ್ ಎಕ್ಸ್ಪೋಸ್ ಟು ರೇಡಿಯೇಷನ್. ಇದರಿಂದ ಆಗಿ ವೀರ್ಯಾಣು ಕೌಂಟು ಮತ್ತು ಕ್ವಾಲಿಟಿ, ಮಾರ್ಫಾಲಜಿ ಅಂತ ಹೇಳ್ತೀವಿ. ಅಂದರೆ ಒಂದು ಸ್ಪರ್ಮ್ಗೆ 4 ಪಾರ್ಟ್ಸ್ ಇರುತ್ತೆ, ಅಂದರೆ ಹೆಡ್, ನೆಕ್, ಬಾಡಿ ಅಂಡ್ ಟೈಲ್ ಅಂತ ಇರುತ್ತೆ. ಸೊ ಇದರದ್ದು ಡಿಫೆಕ್ಟ್ಸ್ ಅನ್ನೋದು ಜಾಸ್ತಿ ಕಂಡು ಬರ್ತಿದೆ. ಮೊದಲಿನ ಕಾಲದಲ್ಲಿ ನಾವು 10% ಮಾರ್ಫಾಲಜಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಈಗ WHO ಕ್ರೈಟೀರಿಯಾನೇ 4% ಬಂದ್ಬಿಟ್ಟಿದೆ. ಅದರಲ್ಲೂ ನಾವು 2% 1% ಅಷ್ಟೇ ಕಾಣ್ತಾ ಇದ್ದೀವಿ. ಮೋರ್ ದೆನ್ 5% ಅನ್ನೋದು ಲಾಸ್ಟ್ 1 ಡಿಕೇಡ್ ಅಲ್ಲಿ ತುಂಬಾನೇ ಕಡಿಮೆ ಆಗೋಗ್ತಿದೆ. ಸೊ ದೀಸ್ ದ ರೀಸನ್ಸ್ ವೈ ಇನ್ಫರ್ಟಿಲಿಟಿ ಹೆಚ್ಚಾಗ್ತಿದೆ. ಓಕೆ ಡಾಕ್ಟರ್, ಈ ರೀತಿ ಸಮಸ್ಯೆ ಇದೆ ಅಂತ ಕಪಲ್ಸ್ ಬಂದಾಗ, ಫರ್ಟಿಲಿಟಿ ಸೆಂಟರ್ನ ರೀಚ್ ಆದಾಗ ಇನಿಷಿಯಲಿ ಯಾವ ರೀತಿಯ ಒಂದಷ್ಟು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀರಾ ಅಂಡ್ ಯಾವ ಚಿಕಿತ್ಸೆ ಇವರಿಗೆ ಸೂಕ್ತ ಅಂತ ಹೇಗೆ ಗೊತ್ತಾಗುತ್ತೆ? ಎಷ್ಟು ವಿಧದ ಚಿಕಿತ್ಸೆಗಳಿದಾವೆ ಡಾಕ್ಟರ್? ಸೊ ಇನ್ವೆಸ್ಟಿಗೇಷನ್ಸ್ಗೆ ಬಂದಾಗ ಫೀಮೇಲ್ ಇನ್ವೆಸ್ಟಿಗೇಷನ್ಸ್ ಅಂದರೆ AMH, ಥೈರಾಯ್ಡ್ ಲೆವೆಲ್ಸ್, ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂಡ್ FSH ಹಾರ್ಮೋನ್ ಅಂತ ಹೇಳ್ತೀವಿ. AMH ನಮ್ಮ ಎಗ್ ರಿಸರ್ವ್ ಅನ್ನು ಕಾಣ್ಬರುತ್ತೆ ಅಂಡ್ FSH ಅನ್ನೋದು ಎಗ್ ಕ್ವಾಲಿಟಿ ಗೊತ್ತಾಗುತ್ತೆ. ಥೈರಾಯ್ಡ್ ಇಸ್ ಹಾರ್ಮೋನ್, ಎಂಡೋಕ್ರೈನ್ ಹಾರ್ಮೋನ್ ಇದು. ಸೊ ಇದು ಹೆಚ್ಚಿನ ವೇರಿಯೇಷನ್ಸ್ ಇದ್ದರೂ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ. ಅಂಡ್ ಪ್ರೊಲ್ಯಾಕ್ಟಿನ್ ಇಸ್ ಅ ಹಾರ್ಮೋನ್ ವಿಚ್ ಕಮ್ಸ್ ಫ್ರಮ್ ದ ಬ್ರೈನ್. ಇದು ಅಷ್ಟೇ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂಡ್ ನಾವು ಮಕ್ಕಳಿಗೆ ಹಾಲು ಕೊಡುವಾಗ ಆ ಟೈಮಲ್ಲಿ ಮಾತ್ರ ಹೆಚ್ಚಿರುತ್ತೆ. ಬಟ್ ಬೇರೆ ಟೈಮಲ್ಲಿ ಲೆವೆಲ್ಸ್ ಜಾಸ್ತಿ ಇದ್ದಾಗ ಅದು ಓವ್ಯುಲೇಷನ್
ಓವುಲೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗಬಹುದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಆರ್ ಥರ್ಡ್ ಡೇ ಆಫ್ ಪೀರಿಯಡ್ಸ್ ಅಲ್ಲಿ AFC ಸ್ಕ್ಯಾನ್ ಅಂತ ಮಾಡ್ತೀವಿ, ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್. ಸೊ AMH ಅನ್ನೋದು ಬ್ಲಡ್ ಟೆಸ್ಟ್ ಆದರೆ AFC ಸ್ಕ್ಯಾನ್ ಅನ್ನೋದು ಸ್ಕ್ಯಾನ್ ಮೂಲಕ ನಾವು ಎಷ್ಟು ಫಾಲಿಕಲ್ಸ್ ಇದೆ ಈಚ್ ಓವರಿಯಲ್ ಅಂತ ನೋಡ್ತೀವಿ. ಮೇಲ್ಸ್ ಅಲ್ಲಿ ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ಸ್. ಇದನ್ನು ನೋಡಿದಾಗ ಫೀಮೇಲ್ಸ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ಲ ಗಂಡಸರಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಅಂಡ್ ಯಾವ ತರದ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅದ್ರ ಪ್ರಕಾರ ವಿ ಗಿವ್ ದೆಮ್ ಆಪ್ಷನ್ಸ್. ಸೊ ಮೋಸ್ಟ್ ಆಫ್ ದೆಮ್ ಏನ್ ಅನ್ಕೋತಾರೆ, ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋಗಿದ ತಕ್ಷಣ IVF ಮಾಡಬೇಕು ಅಂತ. ಡೆಫಿನೆಟ್ಲಿ ಇಲ್ಲ. ಅದರಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಅಂತ ಇರುತ್ತೆ. ಸೊ ಕೆಲವೊಬ್ಬರಿಗೆ ಸೈಕಲ್ಸೇ ಇರ್ರೆಗ್ಯುಲರ್ ಆಗಿರುತ್ತೆ. ಸೊ ಅಂಥವರಿಗೆ ನಾವು ಸೈಕಲ್ ರೆಗ್ಯುಲರೈಸೇಷನ್ ಮಾಡಬಹುದು. ಇಲ್ಲ ರೆಗ್ಯುಲರೈಸೇಷನ್ ಮಾಡಲಿಲ್ಲ ಅಂತ ಹೇಳಿದ್ರು ಕೆಲವೊಮ್ಮೆ ಓವ್ಯುಲೇಷನ್ ಆಗದಿರ ಇರುತ್ತೆ, ಹಾಗಾಗಿ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಸೊ ಅಂಥವರಿಗೆ ಓವ್ಯುಲೇಷನ್ ಇಂಡಕ್ಷನ್ ಪ್ಲಸ್ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಮಾಡ್ತೀವಿ. ಸೊ ಇದು ಏನಂತ ಹೇಳಿದ್ರೆ ಎಗ್ ಡೆವಲಪ್ಮೆಂಟ್ಗೆ ಸೆಕೆಂಡ್ ಆರ್ ಥರ್ಡ್ ಡೇ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್ ಆಗಿ ಇದ್ರೆ ಅವರಿಗೆ ಒಂದು 5 to 6 days ಮೆಡಿಕೇಶನ್ಸ್ ಕೊಡ್ತೀವಿ. ಮೆಡಿಕೇಶನ್ಸ್ ಕೊಟ್ಟ ನಂತರ ಫಾಲಿಕಲ್ ಬೆಳವಣಿಗೆ ಹೇಗಿದೆ ಅಂತ ನೋಡ್ತೀವಿ. ಅದು 18 to 20 ಸೈಜ್ಗೆ ಬೆಳೆದ ನಂತರ ಅದು ರಪ್ಚರ್ ಆಗ್ಲಿಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಡೋ ಸಮಯದಲ್ಲಿ ಪ್ಲಸ್ ಅದು ಮುಂಚಿನ ಸಮಯ ಲೈಕ್ ಒನ್ಸ್ ಫಾಲಿಕಲ್ ಇಸ್ 14 ಸೈಜ್ಗಿಂತ ಹೆಚ್ಚಿದ್ದಾಗ ಅವ್ರನ್ನ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಡೋದಕ್ಕೆ ಹೇಳ್ತೀವಿ. ಅಂಡ್ ಇಂಜೆಕ್ಷನ್ ಕೊಟ್ಟ ನಂತರ ಓವ್ಯುಲೇಷನ್ ಚೆಕ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಈ ಓವ್ಯುಲೇಷನ್ ಅನ್ನೋದು ಚೆಕ್ ಮಾಡೋದಿಲ್ಲ. ಇಂಜೆಕ್ಷನ್ ಕೊಟ್ಬಿಟ್ಟಿದೀವಲ್ಲ ಓವ್ಯುಲೇಷನ್ ಆಗೋಗಿರತ್ತೆ ಅಂತ ಬಿಟ್ಬಿಡ್ತಾರೆ. ಬಟ್ ಡೆಫಿನೆಟ್ಲಿ ನಾಟ್. ನಾವು ಇಂಜೆಕ್ಷನ್ ಕೊಟ್ಟ ಮೇಲೂ ಕೆಲವೊಮ್ಮೆ ಓವ್ಯುಲೇಷನ್ ಆಗದಿರ ಇರಬಹುದು. ಅದಕ್ಕೋಸ್ಕರ ಆಫ್ಟರ್ 48 hours ಫ್ರಮ್ ದ ಇಂಜೆಕ್ಷನ್ ನೀವು ಓವ್ಯುಲೇಷನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇದರಲ್ಲಿ 8 to 10% ಆಫ್ ದ ಕಪಲ್ಸ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು 2 to 3 ತಿಂಗಳು ಟ್ರೈ ಮಾಡ್ತೀವಿ. ಸೊ ಇದರಲ್ಲೂ ಆಗ್ತಾ ಇಲ್ವಾ ದೆನ್ ಟ್ಯೂಬಲ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಟ್ಯೂಬಲ್ ಟೆಸ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗೋ ಎಗ್ಗು ಟ್ಯೂಬ್ ಒಳಗಡೆ ಹೋಗುತ್ತೆ. ಆ್ಯಂಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಮೇಲೆ ಆ ಸ್ಪರ್ಮ್ಸು ಟ್ಯೂಬಲ್ಲಿ ಹೋಗಿ ಅಲ್ಲಿ ಭ್ರೂಣ ತಯಾರಾಗುತ್ತೆ. ಅದು ಭ್ರೂಣ ಫಾರ್ಮೇಷನ್ ಆದಮೇಲೆ ಗರ್ಭಕೋಶದ ಒಳಗಡೆ ಬಂದು ಇಂಪ್ಲಾಂಟೇಷನ್ ಆಗುತ್ತೆ. ಇಫ್ ಟ್ಯೂಬ್ ಇಟ್ ಸೆಲ್ಫ್ ಬ್ಲಾಕ್ ಇದೆ ಅಂತ ಹೇಳಿದಾಗ ನಮಗೆ ಎಗ್ ಅಂಡ್ ಸ್ಪರ್ಮ್ ಮೀಟೇ ಆಗೋದಿಲ್ಲ. ಸೊ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಟ್ಯೂಬೇ ಬ್ಲಾಕ್ ಇದೆ ಅಂತ ಹೇಳಿದಾಗ ಸೊ ನಾವು ಫರ್ದರ್ ಬೇರೆ ಇನ್ವೆಸ್ಟಿಗೇಷನ್ಸು ಇಲ್ಲ ಬೇರೆ ಟ್ರೀಟ್ಮೆಂಟ್ಸ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಒಂದು 2 to 3 ತಿಂಗಳು ಓವ್ಯುಲೇಷನ್ ಇಂಡಕ್ಷನ್ ಅಲ್ಲಿ ಎಲ್ಲ ಚೆನ್ನಾಗಿದ್ರು ಸ್ಟಿಲ್ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಹೇಳಿದಾಗ ಅವರಲ್ಲಿ ಈ ಟ್ಯೂಬ್ ಟೆಸ್ಟ್ನ ಮಾಡ್ತೀವಿ. ಇದರಲ್ಲಿ 2 ಬಗೆ ಇರುತ್ತೆ, SSG ಅಂತ ಹೇಳ್ತೀವಿ ಮತ್ತು HSG ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಿದ ನಂತರ ನಾರ್ಮಲ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ, IUI ಪ್ರಾಸೆಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದೇ ಡಿಫರೆನ್ಸ್ ಏನಂತ ಹೇಳಿದ್ರೆ ನಾವು ಮಾಮೂಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡಿದಾಗ ವೆಜಿನದಲ್ಲಿ ಸೆಮೆನ್ ಡೆಪಾಸಿಟ್ ಆಗುತ್ತೆ. ಈ IUI ಅಲ್ಲಿ ನಾವು ಸೆಮೆನ್ನ ಪ್ರಾಸೆಸ್ ಮಾಡಿ ಡೆಡ್ ಸ್ಪರ್ಮ್ಸ್ನ ರಿಮೂವ್ ಮಾಡಿ ಫಾಸ್ಟ್ ಮೂವಿಂಗ್ ಸ್ಪರ್ಮ್ಸ್ನ ಗರ್ಭಕೋಶದಲ್ಲಿ ಹಾಕ್ತೀವಿ. ಅಷ್ಟೇ ಡಿಫರೆನ್ಸ್. ಸೊ ಕೆಲವೊಮ್ಮೆ ಏನಾಗುತ್ತೆ ಸರ್ವಿಕ್ಸ್ ಅನ್ನೋದ್ರಲ್ಲಿ ಆಂಟಿಬಾಡೀಸ್ ಅಂತ ಇರುತ್ತೆ. ಆ ಥರ ಇದ್ದಾಗ ಅದು ಸ್ಪರ್ಮ್ಸ್ನ ಎಂಟ್ರಿ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಈ ಪ್ರೆಗ್ನೆನ್ಸಿ IUI ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಿನ ಮಟ್ಟಿಗೆ ಇರುತ್ತೆ. ಅಂಡ್ ಕೆಲವೊಬ್ಬರಿಗೆ ಡೆಡ್ ಸ್ಪರ್ಮ್ಸ್ ಹೆಚ್ಚಿನ ಮಟ್ಟಿಗೆ ಇದ್ದು ಅಂಡ್ ಫಾಸ್ಟ್ ಮೂವಿಂಗ್ ಸ್ಪರ್ಮ್ಸ್ ಕಡಿಮೆ ಇದ್ದಾಗ ಆ ಟೈಮಲ್ಲೂ ನಾವು IUIನ ಪ್ರಿಫರ್ ಮಾಡ್ತೀವಿ. ಸೊ ಇದೆಲ್ಲನೂ ಆಗಲಿಲ್ಲ, ಒಂದು 3-4 months ಟ್ರೈ ಮಾಡ್ತೀವಿ, ಸ್ಟಿಲ್ ಪ್ರೆಗ್ನೆನ್ಸಿ ಇಸ್ ನಾಟ್ ಹ್ಯಾಪನಿಂಗ್ ಅಂದರೆ ದೆನ್ IVF ಇಸ್ ದಿ ಆಪ್ಷನ್. ಓಕೆ ಡಾಕ್ಟರ್, ಈಗ IVF ಅಂತ ಬಂದಾಗ ಡಾಕ್ಟರ್ ಹೇಗಿರುತ್ತೆ IVFನ ಪ್ರೋಸೆಸ್ ಆ್ಯಂಡ್ ಯಾರಿಗೆ IVF ರಿಕ್ವೈರ್ ಆಗತ್ತೆ ಅಂತ ಡಾಕ್ಟರ್? IVF ಅನ್ನೋದು ಇಟ್ಸ್ ಅ 3 months ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಮಂತ್ ಅಂದರೆ ಇಂಜೆಕ್ಷನ್ಸ್ ಕೊಟ್ಟು ಎಗ್ನ ಬೆಳೆಸ್ತೀವಿ. ಆ ಎಗ್ನ OPU ಅಂತ ಮಾಡ್ತೀವಿ, ಅಂದರೆ oocyte ಪಿಕಪ್ ಅಂತ ಹೇಳ್ತೀವಿ. ಇದು ಅಂಡರ್ ಅನಸ್ತೀಶಾ ಮಾಡ್ತೀವಿ. ಎಗ್ನ ಹೊರಗಡೆ ತೆಗೆದು ಅದು ಭ್ರೂಣವನ್ನು ಮಾಡ್ತೀವಿ ಲ್ಯಾಬಲ್ಲಿ. ಸೊ ಒಂದು ಎಗ್ಗೆ ಒಂದು ಸ್ಪರ್ಮ್ನ ಹಾಕೋದನ್ನ ICSI ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಈ ಎಂಬ್ರಿಯೋ ಫಾರ್ಮೇಷನ್ ಆದ ನಂತರ ನೆಕ್ಸ್ಟ್ ಫಸ್ಟ್ ಮಂತ್ ಯೂಶಲಿ ಬ್ರೇಕ್ ಕೊಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ತುಂಬ ಫಾಲಿಕಲ್ಸ್ ಬಂದಾಗ ಹಾರ್ಮೋನಲ್ ಎಲಿವೇಶನ್ ಅಂತ ಹೇಳ್ತೀವಿ, ಜಾಸ್ತಿ ಆಗಿರುತ್ತೆ ಈಸ್ಟ್ರೋಜನ್ ಹಾರ್ಮೋನ್ಸ್. ಸೊ ಅದೆಲ್ಲ ನಾರ್ಮಲೈಸ್ ಆಗೋದಕ್ಕೆ ಒಂದು 20 to 25 days ಆಗಬಹುದು. ಹಾಗಾಗಿ 1 month ಬ್ರೇಕ್ ಕೊಟ್ಟ ನಂತರ 3rd month ಲೈನಿಂಗ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಸೊ ಗರ್ಭಕೋಶದ ಪರದೆಯನ್ನು ಬೆಳೆಸಿ ಆ ಫ್ರೀಸ್ ಆಗಿರೋ ಎಂಬ್ರಿಯೋನ ಅನ್ಫ್ರೀಸ್ ಮಾಡಿ ಗರ್ಭಕೋಶದಲ್ಲಿ ಹಾಕ್ತೀವಿ. ಸೊ ಇದು ಹೋಲ್ IVF ಪ್ರಾಸೆಸ್. ಯಾರಿಗೆ ಬೇಕಾಗತ್ತೆ ಅಂತ ಹೇಳಿದ್ರೆ ಸೊ ಮಲ್ಟಿಪಲ್ ಟೈಮ್ಸ್ ನಾನು ಹೇಳಿದಾಗ ಓವ್ಯುಲೇಷನ್ ಇಂಡಕ್ಷನ್ IUI ಟ್ರೈ ಮಾಡಿದರೆ ಆದರೂ ಪ್ರೆಗ್ನೆನ್ಸಿ ಆಗ್ತಿಲ್ಲ, ನೆಕ್ಸ್ಟ್ ಫರ್ದರ್ ಸ್ಟೆಪ್ IVF ಅಂತ ಹೇಳ್ತೀವಿ. ಅಂಡ್ ವೀರ್ಯಾಣು ಕೌಂಟ್ ತುಂಬಾ ಕಡಿಮೆ ಇದೆ ಅಂದ್ರೆ ಲೆಸ್ ದನ್ 10 million ಇರೋರಿಗೆ IVF ಯೂಶಲಿ ಸಜೆಸ್ಟ್ ಮಾಡ್ತೀವಿ ಸಕ್ಸಸ್ ರೇಟ್ನ ಇಂಪ್ರೂವ್ ಮಾಡಲಿಕ್ಕೆ.
ಅಂಡ್ ಟ್ಯೂಬಲ್ ಬ್ಲಾಕ್, ಎರಡೂ ಕಡೆ ಟ್ಯೂಬ್ಸ್ ಬ್ಲಾಕ್ ಇದ್ದಾಗ ಸೊ ಎಗ್ ಸ್ಪರ್ಮ್ ಮೀಟೇ ಆಗೋದಿಲ್ಲ. ಸೊ ಅಂಥವರಿಗೆ ನಾವು IVF ಟ್ರೀಟ್ಮೆಂಟ್ ಮಾಡ್ತೀವಿ. ಅಂಡ್ ತೀರಾ ಎಗ್ ನಂಬರ್ ಕಡಿಮೆ ಇರುತ್ತೆ, ಸೊ ಲೋ ಓವರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಅಂದ್ರೆ AMH ತುಂಬಾ ಕಡಿಮೆ ಇದ್ದಾಗ ಎಗ್ಗಿನ ಕ್ವಾಲಿಟಿನೂ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅಂಥವರಿಗೆ IVF ಹೋಗ್ತೇವೆ. ಓಕೆ ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ IVF ಟ್ರೀಟ್ಮೆಂಟ್ ಅಂದಾಗ ಇದರ ಸುತ್ತ ಹಲವಾರು ಮಿಸ್ಕನ್ಸೆಪ್ಷನ್ಸ್ ಇದೆ. ತುಂಬಾ ಜನ ಲೈಕ್ IVF ಟ್ರೀಟ್ಮೆಂಟ್ ಅಂದ್ರೆ ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ಹೋದ್ರೆ ಸಾಕು, ಬಂಜೆತನಕ್ಕೆ IVF ಪ್ರಿಫರ್ ಮಾಡ್ತಾರೆ. ಈ ರೀತಿಯ ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇರೋದ್ರಿಂದ ಡಾಕ್ಟರ್, ಕಾಮನ್ ಆಗಿ ಈ IVF ಟ್ರೀಟ್ಮೆಂಟ್ ವಿಚಾರವಾಗಿ ಯಾವ ರೀತಿಯ ಒಂದಷ್ಟು ಮಿಸ್ಕನ್ಸೆಪ್ಷನ್ ಅನ್ನ ನೀವು ಜನರಲ್ ಆಗಿ ಫೇಸ್ ಮಾಡ್ತೀರಾ ಅಂತ? ಓಕೆ, ಸೊ ಮೋಸ್ಟ್ ಕಾಮನ್ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ, ಸೊ ನಾವು IVF ಮಾಡಿದೀವಿ ಅಂತ ಹೇಳಿದ್ರೆ ನನ್ನ ಫುಲ್ ಎಗ್ ರಿಸರ್ವೇ ಕಡಿಮೆ ಆಗ್ಬಿಡುತ್ತೆ, ಫುಲ್ ಇರೋ ಎಗ್ಸ್ನೆಲ್ಲಾನು ತೆಗೆದ್ಬಿಡ್ತಾರೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾಟ್. ಈಚ್ ಮಂತ್ ನ್ಯೂ ಸೆಟ್ ಆಫ್ ಫಾಲಿಕಲ್ಸ್ ಅನ್ನೋದು ಬರುತ್ತೆ. ಸೊ ಪ್ರತಿ ಮಂತ್ ಬಂದಾಗ ಒಂದು ಫಾಲಿಕಲ್ ಬೆಳವಣಿಗೆ ಆಗಿ ಅದರಿಂದ ಎಗ್ ರಿಲೀಸ್ ಆಗುತ್ತೆ. ಸೊ ಮಿಕ್ಕಿದ ಫಾಲಿಕಲ್ಸ್ ದೇ ಡೈ. ಅದೇ ತರ ನೆಕ್ಸ್ಟ್ ಮಂತ್ ಮತ್ತೆ ಇನ್ನೊಂದು ಸೆಟ್ ಬರುತ್ತೆ. ಸೊ ನಾವು IVF ಮಾಡಿದಾಗ ಈ ತಿಂಗಳು IVF ಮಾಡ್ತಿದೀವಿ ಅಂತ ಹೇಳಿದ್ರೆ ಈ ತಿಂಗಳು ಕಂಡು ಬರೋ ಫಾಲಿಕಲ್ಸ್ ನ ಮಾತ್ರ ಉಪಯೋಗಿಸ್ತೇವೆ, ನಾವು ಹೋಲ್ ಎಗ್ ರಿಸರ್ವ್ ನ ಉಪಯೋಗಿಸೋದಿಲ್ಲ. ಸೊ ನೆಕ್ಸ್ಟ್ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದ್ರೆ, IVF ಮಾಡಿದ್ರೆ ನನಗೆ ಮಕ್ಕಳು ಅಬ್ನಾರ್ಮಾಲಿಟೀಸ್ ಇಂದ ಹುಟ್ಟುತ್ತಾರೆ, ಸೊ ಬೇರೆ ತರ ಪ್ರಾಬ್ಲಮ್ಸ್ ಇರುತ್ತೆ ಮಕ್ಕಳಿಗೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾಟ್. ಸೊ ತುಂಬಾ ಬಿಗ್ ಸ್ಟಡಿ ಆಗಿದೆ. ಸೊ IVF ಕನ್ಸೆಪ್ಷನ್ ಪ್ರೆಗ್ನೆನ್ಸೀಸ್ ಮತ್ತೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋ ಪ್ರೆಗ್ನೆನ್ಸಿಗೆ ಏನು ಪ್ರಾಬ್ಲಮ್ಸ್ ಉಂಟಾಗಬಹುದು, ಏದರ್ ಜೆನೆಟಿಕಲಿ ಆರ್ ಸ್ಟ್ರಕ್ಚರಲಿ ಸೇಮ್ ಪ್ರಾಬ್ಲಮ್ಸ್ ಅಷ್ಟೇ IVF ಮಕ್ಕಳಲ್ಲೂ ಇರುತ್ತೆ. ಹೊಸದಾಗಿ IVF ಮಾಡಿರೋದ್ರಿಂದ ಏನು ನಮಗೆ ಹೊಸ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ದಿಸ್ ಇಸ್ ಅ ಸೆಕೆಂಡ್ ಮಿಸ್ಕನ್ಸೆಪ್ಷನ್. ಸೊ ಥರ್ಡ್ ಏನಂತ ಹೇಳಿದ್ರೆ, IVF ತುಂಬಾ ಪೇನ್ಫುಲ್, ಅದರಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಆಮೇಲೆ IVF ಇಂಜೆಕ್ಷನ್ಸ್ ಇಂದ ನಮಗೆ ತುಂಬಾ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಈ ತರ ಮಿಸ್ಕನ್ಸೆಪ್ಷನ್ಸ್ ಇದೆ. ಡೆಫಿನೆಟ್ಲಿ ನಾಟ್. ಸಿ IVF ಅನ್ನೋದು ಪೇನ್ಫುಲ್ ಇರುತ್ತೆ, ಬಟ್ ಏನಂತ ಹೇಳಿದ್ರೆ ಎಗ್ ಪಿಕಪ್ ಪ್ರೊಸೀಜರ್ ಇಸ್ ಪೇನ್ಫುಲ್. ನಾವು ಅದನ್ನ ಅಂಡರ್ ಜನರಲ್ ಅನಸ್ತೇಶಿಯಾ ಮಾಡೋದ್ರಿಂದ ಸೊ ನಿಮ್ಗೆ ಆ ಪೇನ್ ಕಂಡು ಬರೋದಿಲ್ಲ. ಅಂಡ್ IVF ಇಂಜೆಕ್ಷನ್ಸ್ ಲೈಕ್ ಎನಿ ಅದರ್ ಇಂಜೆಕ್ಷನ್ಸ್, ಈ ಇಂಜೆಕ್ಷನ್ಸ್ ನಿಮಗೆ ಚೂರ್ ಪೇನ್ ಡೆಫಿನೆಟ್ಲಿ ನೀವು ಇಂಜೆಕ್ಷನ್ ತಗೋತಿದ್ದೀರಾ ಅಂದ್ರೆ ಒಂದು ಚುಚ್ಚಿದ್ರೆ ಏನಾದ್ರೂ ಪೇನ್ ಆಗುತ್ತೆ. ಅದೇ ತರದೇ ಈ ಇಂಜೆಕ್ಷನ್ಸ್ ಇರುತ್ತೆ. ಅಂಡ್ ಇದು ಡೈಲಿ ಇಂಜೆಕ್ಷನ್ಸ್ ಕೊಡೋದ್ರಿಂದ ಕೆಲವೊಮ್ಮೆ ನಮಗೆ ಒಂಚೂರು ಸೈಡ್ ಎಫೆಕ್ಟ್ಸ್ ಕಾಣಬಹುದು. ಏನಂತ ಹೇಳಿದ್ರೆ, ಇದು FSH ಹಾರ್ಮೋನ್ ಮತ್ತೆ LH ಹಾರ್ಮೋನ್ ಇಂಜೆಕ್ಷನ್ಸ್. ಈ ಹಾರ್ಮೋನ್ಸ್ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಕೊಟ್ಟಾಗ ಗ್ಯಾಸ್ಟ್ರೈಟಿಸ್ ಆಗಿರ್ಲಿ ಅಂಡ್ ಮೂಡ್ ಸ್ವಿಂಗ್ಸ್ ಆಗಿರ್ಲಿ ಇದು ಕಂಡು ಬರುತ್ತೆ. ದಿಸ್ ಇಸ್ ಅ ಕಾಮನ್ ಸೈಡ್ ಎಫೆಕ್ಟ್. ಇದರಿಂದ ನಿಮಗೆ ಫ್ಯೂಚರ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪು. ಯಾಕಂತ ಹೇಳಿದ್ರೆ ಈ ಇಂಜೆಕ್ಷನ್ಸ್ ದೇ ಆಕ್ಟ್ ಒನ್ಲಿ ಫಾರ್ 18 to 24 hours. ಬಿಯಾಂಡ್ ದಟ್ ದೇ ಡೋಂಟ್ ಆಕ್ಟ್. ಅದಕ್ಕೋಸ್ಕರ ನಾವು 9 to 10 days ಮಿನಿಮಮ್ ಇಂಜೆಕ್ಷನ್ಸ್ ಕೊಡ್ತೀವಿ ಅಂಡ್ ಡೈಲಿ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಇದನ್ನ ಫ್ಯೂಚರ್ ಅಲ್ಲಿ ನಾನು ತಗೊಂಡಿದ್ದೀನಿ, ಅದಕ್ಕೋಸ್ಕರ ನನಗೆ ಪ್ರಾಬ್ಲಮ್ಸ್ ಆಗ್ತಿದೆ, ಕ್ಯಾನ್ಸರ್ ಬರ್ತಿದೆ, ನಾನು ದಪ್ಪ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾಟ್. ಓಕೆ ಡಾಕ್ಟರ್. ಮತ್ತೊಂದು ಮಿಸ್ಕನ್ಸೆಪ್ಷನ್ ಅಂತ ಅಂದ್ರೆ, ಈಗ IVF ಟ್ರೀಟ್ಮೆಂಟ್ ಅಂದಾಕ್ಷಣ ಇಟ್ ಇಸ್ ಓನ್ಲಿ ಫಾರ್ ಓಲ್ಡರ್ ವಿಮೆನ್, ವಯಸ್ಸಾದವರಲ್ಲಷ್ಟೇ, 35 ವರ್ಷ 40 ವರ್ಷ ಆಗ್ತಿದೆ ಅಂತಂದ್ರೆ ಅಂತವ್ರಿಗೆ ಮಾತ್ರ ಈ ಟ್ರೀಟ್ಮೆಂಟ್ ಸೂಕ್ತ ಅಂತ ಹೇಳ್ತಾರೆ. ಸೊ ಅದು ನಿಜಾನ, ಸತ್ಯಾಂಶನ, ಮಿಥ್ಯಾಂಶನ ಅಂತ ಡಾಕ್ಟರ್? ಸೊ ಡೆಫಿನೆಟ್ಲಿ ನಾಟ್. IVF ವಯಸ್ಸಾದವರಿಗೆ ಮಾತ್ರ ಅಂತ ಹೇಳಿದ್ರೆ, ಟ್ಯೂಬಲ್ ಬ್ಲಾಕ್ ಇದೆ 25 ವರ್ಷ ಹುಡುಗಿಗೆ, ಸೊ ನೀನು 35 ವರ್ಷ ಆದ್ಮೇಲೆ ಬಾಮ್ಮ ಆಮೇಲೆ ಮಾಡ್ತೀನಿ ಅಂತ ನಾವು ಹೇಳಿಕ್ ಆಗೋದಿಲ್ಲ. ಸೊ ಇಲ್ಲಿ ಅವರ ಪ್ರಾಬ್ಲಮ್ ಏನಿದೆ ಅದಕ್ಕೆ ತಕ್ಕಂಗೆ IVF ಹೋಗ್ತೀವಿ. ಜಸ್ಟ್ ನೀವು ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ನಿಮ್ಗೆ ಅಂತ ಹೇಳಿದ ತಕ್ಷಣ IVF ಹೋಗೋದಿಲ್ಲ. ಆರ್ ನಿನ್ನ ವಯಸ್ಸು 35ಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿದ ತಕ್ಷಣ IVF ಹೋಗೋದಿಲ್ಲ. ನಾವು ಪ್ರಾಬ್ಲಮ್ ಏನು ಅಂತ ಫಸ್ಟ್ ಡಯಾಗ್ನೋಸ್ ಮಾಡಬೇಕು. ಅದಕ್ಕೆ ತಕ್ಕಂಗೆ IVF ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಟ್ರೀಟ್ಮೆಂಟ್ ಬೇಕಾ ಅಂತ ನೋಡ್ತೀವಿ. ಈಗ ಮೇಲ್ ಇನ್ಫರ್ಟಿಲಿಟಿ ಇರುತ್ತೆ, ಅದರ ವಿಮೆನ್ ವಯಸ್ಸು ಚಿಕ್ಕದೇ ಇರಬಹುದು, ಅಂತವರಲ್ಲೂ IVF ಟ್ರೀಟ್ಮೆಂಟ್ ಬೇಕಾಗಬಹುದು. ಸೊ ವಯಸ್ಸಿಗೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ವಯಸ್ಸು ಹೆಚ್ಚಾಗ್ತಿದ್ದಂಗೆ IVF ಟ್ರೀಟ್ಮೆಂಟ್ ನ ನೆಸೆಸಿಟಿ ಇಸ್ ಇನ್ಕ್ರೀಸ್ಡ್, ಹಾಗೆ ಅಷ್ಟೇ.
ಓಕೆ ಡಾಕ್ಟರ್ ಇನ್ನು ಮತ್ತೊಂದು ಅಂತಂದ್ರೆ IVF ಟ್ರೀಟ್ಮೆಂಟ್ ಅಂದಾಕ್ಷಣ ಎಷ್ಟೋ ಜನ ಅನ್ಕೊಳ್ಳೋದು ಓಕೆ ಇದು ಡೋನರ್ ಎಗ್ಗಿಂದ ಡೋನರ್ ಸ್ಪರ್ಮ್ ಇಂದ ನಮಗೆ IVF ಪ್ರೊಸೆಸ್ ಮಾಡ್ತಾರೆ, IVF ಬೇಬಿ ಅಂದ್ರೇನೆ ನಮ್ದು ಆಗಿರಲ್ಲ, ಡೋನರ್ ಸ್ಪರ್ಮ್ ಅಥವಾ ಡೋನರ್ ಎಗ್ ಇಂದ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಟ್ರೂ ಆರ್ ನಾಟ್ ಅಂತ? ನೋ, ಡೆಫಿನೆಟ್ಲಿ ಇಲ್ಲ. ಸೊ ಫಸ್ಟ್ ಆಫ್ ಆಲ್ IVF ಮಾಡೋದಂತ ನಿಮಗೆ ಪ್ರಾಬ್ಲಮ್ಸ್ ಇದೆ, ಸೊ ಅದನ್ನ ನಾವು ನ್ಯಾಚುರಲ್ ಕನ್ಸೆಪ್ಷನ್ ಆಗ್ತಿಲ್ಲ, ಬೇರೆ ಅದರ್ ಟ್ರೀಟ್ಮೆಂಟ್ಸ್ ಆಗ್ತಿಲ್ಲ ಅಂತ IVFಗೆ ಹೋಗ್ತೀವಿ. ಸೊ ಹಾಗಾಗಿ ನಿಮ್ಮ ಗ್ಯಾಮೆಟ್ಸೆ ಅಂದ್ರೆ ಫೀಮೇಲ್ ಅಲ್ಲಿ ನಿಮ್ಮ ಎಗ್ಸೇ ತಗೊಳ್ಳೋದು ಅಂಡ್ ಮೇಲ್ ಅಲ್ಲಿ ನಿಮ್ಮ ಸ್ಪರ್ಮ್ಸ್ನೇ ತಗೊಳ್ಳೋದು. ಒಂದ್ ವೇಳೆ ಪ್ರೀವಿಯಸ್ ಆಗಿ IVF ಮಾಡಿದೀವಿ, ನಮ್ಗೆ ಭ್ರೂಣ ಚೆನ್ನಾಗಿ ಬಂದಿಲ್ಲ, ಇಲ್ಲ ಆಗಿರೋ ಭ್ರೂಣ ಎಲ್ಲ ಅಬ್ನಾರ್ಮಲ್ ಭ್ರೂಣಗಳೇ ಇತ್ತು, ಹಾಗಿರೋವರಿಗೆ ಏದರ್ ಎಗ್ ಡೋನರ್ ಆದ್ರೂ ತಗೋತೀವಿ, ಇಲ್ಲ ಸ್ಪರ್ಮ್ ಡೋನರ್ ಯಾರಲ್ಲಿ ತೊಂದರೆ ಇದೆ ಅವರ ಗ್ಯಾಮೆಟ್ಸ್ ನ ಬೇರೆಯವರಿಂದ ತಗೋತೀವಿ. ಎಲ್ಲರಿಗೂ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ವಯಸ್ಸು 38 ಇಯರ್ಸ್ ಇರುತ್ತೆ, ಸೊ ನೀವು ಇದಕ್ ಮುಂಚೆ IVF ಟ್ರೈ ಮಾಡಿರ್ತೀರಾ, ಸೊ ಅಂತವರಿಗೆ ನಾವು ಡೋನರ್ನ ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಆಸ್ ದ ಏಜ್ ಇನ್ಕ್ರೀಸಸ್ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಅನ್ನೋದು ಹೆಚ್ಚಿನ ಮಟ್ಟಿಗೆ ಕಂಡು ಬರುತ್ತದೆ. ಸೊ ಲೆಸ್ ದ್ಯಾನ್ 34 ಇಯರ್ಸ್ ಅವ್ರಿಗೆ ನಮಗೆ ಒಂದು ಪ್ರೆಗ್ನೆನ್ಸಿ ಆಗಿದೆ ಅಂತ ಹೇಳಿದ್ರೆ ಒಂದು 20-25% ಅಬ್ನಾರ್ಮಾಲಿಟಿ ಕಂಡು ಬರುತ್ತೆ. ಅದೇ 38 ಇಯರ್ಸ್ ಆದ್ಮೇಲೆ ದ ಅಬ್ನಾರ್ಮಾಲಿಟಿ ಇನ್ಕ್ರೀಸಸ್ ಸೋ ಮಚ್ ದಟ್ ಬರೀ ನಾರ್ಮಲ್ ಇರೋದೇ 25% ನಾರ್ಮಲ್ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒನ್ಲಿ ವೇರ್ ನೀಡೆಡ್ ಡೋನರ್ ಎಗ್ಸ್ ಆರ್ ಯುಟಿಲೈಸ್ಡ್ ಅಂಡ್ ಸ್ಪರ್ಮ್ಸ್ ಅಂತ ಹೋದಾಗ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅವರಲ್ಲಿ ವೀರ್ಯಾಣುನೇ ಕಂಡು ಬರೋದಿಲ್ಲ. ಅಂತವರಿಗೆ ಟೀಸಾ ಇಲ್ಲ ಪೀಸಾ ಮೈಕ್ರೋಟೀಸಾ ಅಂತ ಮಾಡ್ತೀವಿ. ಇದು ಸರ್ಜಿಕಲ್ ಎಕ್ಸ್ಟ್ರಾಕ್ಷನ್ ಆಫ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ನಮಗೆ ವೀರ್ಯಾಣು ಸಿಕ್ಕಲಿಲ್ಲ ಅಂದ್ರೆ ಮಾತ್ರ ನಾವು ಡೋನರ್ ಸ್ಪರ್ಮ್ಸ್ನ ಯುಟಿಲೈಸ್ ಮಾಡ್ತೀವಿ. ಸೊ ಅದು ಅಲ್ಲದಿದ್ದರೆ ಜೆನೆಟಿಕ್ ಸ್ಪರ್ಮ್ಸ್ನೇ ಯೂಸ್ ಮಾಡ್ತೀವಿ, ಅದರ್ ಸ್ಪರ್ಮ್ಸ್ನ ಯೂಸ್ ಮಾಡೋದಿಲ್ಲ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಲೈಕ್ ಕೆಲವರು ಫಾರಿನ್ ಕಲ್ಚರ್ ಇದ್ದಿದೆ, ಮದುವೆನೇ ಆಗಿರೋದಿಲ್ಲ, ಬಟ್ ಅವ್ರಿಗೆ ಮಗು ಮಾಡ್ಕೋಬೇಕಿರತ್ತೆ, ದೆಲ್ ಅಂಡರ್ಗೋ IVF ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಕ್ಕಳು ಮಾಡ್ಕೊಳಕ್ ಹೋಗ್ತಾರೆ. ಬಟ್ ಇಂಡಿಯಾದಲ್ಲಿ ಇಂಡಿವಿಜುವಲ್ಸು ಈ ಒಂದು ಟ್ರೀಟ್ಮೆಂಟ್ನ ಬೆನಿಫಿಟನ್ನು ಪಡ್ಕೋಬಹುದಾ ಈವನ್ ದೋ ದೇ ಆರ್ ನಾಟ್ ಮ್ಯಾರಿಡ್? ನೋ, ಡೆಫಿನೆಟ್ಲಿ ಇಂಡಿಯಾದಲ್ಲೂ ಅಲೌಡ್ ಇದೆ. ಸೊ ಈಗ ಫೀಮೇಲು ಶಿ ಇಸ್ ನಾಟ್ ಮ್ಯಾರಿಡ್ ಅಂತ ಹೇಳಿದ್ರೆ ನಂಗೆ ಈ ಮಗು ಬೇಡ ಮೇಡಮ್, ಬಟ್ ನನ್ನ ಫ್ಯೂಚರಲ್ಲಿ ಮದುವೆ ಆಗಬಹುದು, ಈಗ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಎಗ್ ಫ್ರೀಸಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಪ್ಷನ್ ನಾವು ಕೊಡ್ತೀವಿ. ಸೊ ಅವರು ಇವಾಗ 34 ಇಯರ್ಸ್ ಇರ್ತಾರೆ, ಬಟ್ ಸದ್ಯಕ್ಕೆ ನಾನು ಮದುವೆ ಆಗ್ತಾ ಇಲ್ಲ ಅಂಡ್ ಐ ಡೋಂಟ್ ವಾಂಟ್ ಟು ಮಿಸ್ ಮೈ ಏಜ್ ಆಫ್ 34 ಇಯರ್ಸ್ ಅಂತ ಹೇಳಿದಾಗ ಅವ್ರಿಗೆ ನಾವು IVF ಟ್ರೀಟ್ಮೆಂಟ್ ಮಾಡಿ ಎಗ್ಸ್ನ ಪ್ರಿಸರ್ವ್ ಮಾಡ್ತೀವಿ. ಇಲ್ಲ ನಾನು ಮದುವೆ ಆಗಿದ್ದೆ, ನನಗೆ ಇವಾಗ ನನ್ನ ಹಸ್ಬೆಂಡ್ ಇಲ್ಲ, ಆರ್ ಐ ಆಮ್ ಡಿವೋರ್ಸ್ಡ್ ಬಟ್ ಐ ವಾಂಟ್ ಅ ಕಿಡ್ ಅಂತ ಹೇಳಿದಾಗ ಡೆಫಿನೆಟ್ಲಿ ಅವರಲ್ಲೂ ಅಷ್ಟೇ ಕೆಲವೊಂದು ಲೀಗಲ್ ಡಾಕ್ಯುಮೆಂಟ್ಸ್ನ ಕ್ಲಿಯರ್ ಮಾಡಿದ ನಂತರ ಅಂಡ್ ಡೆಫಿನೆಟ್ಲಿ ಡೈವೋರ್ಸ್ ಅಂತ ಹೇಳಿದಾಗ ಅದರದ್ದು ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಅಂಡ್ ಸರ್ಟನ್ ಅದರ್ ಲೀಗಲ್ ಡಾಕ್ಯುಮೆಂಟ್ಸ್ನ ನಾವು ಮಾಡಿ ಡೋನರ್ ಸ್ಪರ್ಮ್ ಇಂದ ಆಗಿ ನಾಟ್ ಓನ್ಲಿ IVF ಬೇಕಾಗಿರಲ್ಲ, ಅವ್ರಿಗೆ IUI ಡೋನರ್ IUIನೂ ಮಾಡಬಹುದು. ಒಂದು ವೇಳೆ ಡೋನರ್ IUI ಫೇಲ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಡೋನರ್ ಸ್ಪರ್ಮ್ಸ್ ಇಂದ IVFನ ಮಾಡ್ತೀವಿ. ಬಟ್ ಗಂಡಸರಲ್ಲಿ ಸೆಮೆನ್ ಫ್ರೀಸಿಂಗ್ ಮಾಡ್ಬೋದು, ಬಟ್ ದೇ ಡೋಂಟ್ ಹ್ಯಾವ್ ಎ ಪಾರ್ಟ್ನರ್ ಟು ಕ್ಯಾರಿ ದ ಪ್ರೆಗ್ನೆನ್ಸಿ. ಹಾಗಿರೋದ್ರಿಂದ ಸರೋಗೇಸಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅವರಲ್ಲಿ ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಲಾಂಗ್ ಪ್ರಾಸೆಸ್, ಅವರು ಅಪೀಲ್ ಮಾಡಿ ಅದು ಇನ್ನೂ ನಮಗೆ ಅಷ್ಟೊಂದು ಕನ್ಫರ್ಮೇಶನ್ ಕೊಟ್ಟಿಲ್ಲ ಇನ್ನು. ಸೊ ದಿಸ್ ಬಟ್ ಫೀಮೇಲ್ಸ್ಗೆ ಡೆಫಿನೆಟ್ಲಿ ಡೋನರ್ ಸ್ಪರ್ಮ್ ಇಂದ ಹಾಕಿ ಅವರು ಪ್ರೆಗ್ನೆನ್ಸಿ ಮಾಡಬಹುದು. ಓಕೆ ಡಾಕ್ಟರ್, ಇನ್ನೂ ಕೆಲವೊಂದು ವಿಚಾರ ಅಂತಂದ್ರೆ IVF ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಒಂದು ಸಾರಿಗಿಂತ ತುಂಬಾ ಟ್ರೈ ಮಾಡಬೇಕಾಗತ್ತೆ, ಒಂದ್ ಸತಿನೇ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಇದೆ. ಸೊ ಇಸ್ ಇಟ್ ಟ್ರೂ ಒಂದೇ ಸಾರಿ IVF ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುತ್ತಾ ಆರ್ ಮೋರ್ ದೆನ್ ಒನ್ಸ್ ಟ್ರೈ ಮಾಡಬೇಕಾಗತ್ತಾ? ಸೊ ಇದು ಕಂಪ್ಲೀಟ್ ಆಗಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಎಗ್ ರಿಸರ್ವ್ ಚೆನ್ನಾಗಿದೆ, ನಾವು ಒಂದು 8ರಿಂದ 10 ಫಾಲಿಕಲ್ ಎರಡೂ ಕಡೆ ಓವರೀಸ್ ಅಲ್ಲಿ ಇದೆ, ಒಂದು 15 or 16 ಎಗ್ಸ್ ನಮಗೆ ಸಿಕ್ಕಿದೆ, ಅದರಿಂದ ಒಂದು 6 ಇಲ್ಲ 7 ಎಂಬ್ರಿಯೋಸ್ ಫಾರ್ಮ್ ಆಗುತ್ತೆ. ಸೊ ಯೂಶ್ವಲಿ ಡೇ 5 ಎಂಬ್ರಿಯೋಸ್ ಅಂತ ಹೇಳಿದ್ರೆ 2 ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇವಾಗ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ, ಬಟ್ ಆದ್ರೆ ಪ್ರೆಗ್ನೆನ್ಸಿ ಆಗಿಲ್ಲ. ಸೊ ಫರ್ದರ್ ನಾನು ಮತ್ತೆ IVF ಮಾಡೇ ಟ್ರಾನ್ಸ್ಫರ್ ಮಾಡಬೇಕಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ಆಲ್ರೆಡಿ ಫ್ರೀಸ್ ಆಗಿರೋ ಎಂಬ್ರಿಯೋಸ್ನ
ನಾವು ಅನ್ಫ್ರೀಸ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೇವೆ. ಬಟ್ ಕೆಲವೊಮ್ಮೆ AMH ಲೆವೆಲ್ಸ್ ತುಂಬ ಕಡಿಮೆ ಇದ್ದಾಗ ಬರೀ ನಮಗೆ ಒಂದು 2 or 3 ಎಗ್ಸ್ ಸಿಗಬಹುದು. ಅವರಲ್ಲಿ ಬರೀ ಒಂದೇ ಒಂದು ಎಂಬ್ರಿಯೋ ಫಾರ್ಮ್ ಆದಾಗ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿ ಪ್ರೆಗ್ನೆನ್ಸಿ ನೆಗೆಟಿವ್ ಬಂದಾಗ ಮತ್ತೊಮ್ಮೆ IVF ಬೇಕಾಗತ್ತೆ, ಇಲ್ಲ ಅದರ್ ಆಪ್ಷನ್ಸ್ ನೋಡಬೇಕು. ಸೊ ತುಂಬಾ ಎಗ್ ರಿಸರ್ವ್ ಕಡಿಮೆ ಇದ್ದಾಗ ಸೊ ಅವರಿಗೆ ನಾವು ಸೆಕೆಂಡ್ ಪೂಲಿಂಗ್ ಸೈಕಲ್ ಅಂತ ಹೇಳ್ತೀವಿ, ಇಲ್ಲ ಡೋನರ್ ಸೈಕಲ್ ಅಂತ ಹೇಳ್ತೀವಿ. ಎಲ್ಲರಿಗೂ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಅಂತಂದ್ರೆ ಈಗ IVF ಟ್ರೀಟ್ಮೆಂಟ್ ತಗೊಂಡಿರೋ ತುಂಬಾ ಜನ ಮಕ್ಕಳಾದಾಗ ಇದು ಟ್ವಿನ್ಸ್ ಆಗಿರ್ತಾರೆ ಆರ್ ಟ್ರಿಪ್ಲೆಟ್ಸ್, ಈ ರೀತಿಯ ಚಾನ್ಸಸ್ ಹೆಚ್ಚಾಗಿರುತ್ತೆ. ವೈ ಇಸ್ ದಟ್ ಲೈಕ್ ದಟ್ ಅಂತ ಡಾಕ್ಟರ್? ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಟೂ ಡಿಫ್ರೆಂಟ್ ಟೈಪ್ಸ್. ಸೊ ಡೇ 3 ಎಂಬ್ರಿಯೋ ಅಂತ ಇರುತ್ತೆ, ಡೇ 5 ಎಂಬ್ರಿಯೋ ಅಂತ ಇರುತ್ತೆ. ಸೊ ಡೇ 3 ಎಂಬ್ರಿಯೋಸ್ನ ನಾವು 3 ಎಂಬ್ರಿಯೋಸ್ ಹಾಕ್ತಿವಿ. ಸೊ ಇದರಲ್ಲಿ ಎಲ್ಲಾ 3 ಎಂಬ್ರಿಯೋಸ್ ಅಟ್ಯಾಚ್ ಆಗೋ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ. ಬಟ್ ಕೆಲವೊಮ್ಮೆ ಅಟ್ಯಾಚ್ ಆಗಿದೆ ಅಂಡ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಟ್ರಿಪ್ಲೆಟ್ಸ್ ಆಗಬಹುದು. ಅಂಡ್ ಡೇ 5 ಎಂಬ್ರಿಯೋಸ್ ಅಲ್ಲಿ ಯೂಶುವಲಿ ಅಟ್ ಪ್ರೆಸೆಂಟ್ ಕ್ರೈಟೀರಿಯಾ ಪ್ರಕಾರ ಬರೀ 2 ಚೆನ್ನಾಗಿರೋ ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆ 2 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದಾಗ 2 ಅಟ್ಯಾಚ್ ಆಗೋ ಚಾನ್ಸಸ್ 50% ಇರುತ್ತೆ. ಸೊ ಇದರಿಂದ ಹಾಗೆ ನಮಗೆ ಟ್ವಿನ್ಸ್ ಇಲ್ಲ ಟ್ರಿಪ್ಲೆಟ್ಸ್ ಬರೋ ಚಾನ್ಸಸ್ ಹೆಚ್ಚಿನ ಮಟ್ಟಿಗೆ ಅಟ್ಲೀಸ್ಟ್ 50% ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈಗ ರಿಪೀಟೆಡ್ IVF ಫೇಲ್ಯೂರ್ ಆಗ್ತಾ ಇದೆ ಅಂತಂದಾಗ ಅಂತ ಕಪಲ್ಸಿಗೆ ವಾಟ್ ನೆಕ್ಸ್ಟ್ ಅಂತ ಡಾಕ್ಟರ್? ಮುಂದಿನ ಟ್ರೀಟ್ಮೆಂಟ್ ಆಪ್ಷನ್ ಏನಿರಬಹುದು ಅವರಿಗೆ? ಫಸ್ಟ್ ಆಫ್ ಆಲ್ ನಾವು IVF ಫೇಲಿಯರ್ಸ್ ಯಾಕೆ ಆಗ್ತಿದೆ? ಸೊ 70% ಎಂಬ್ರಿಯೋ ಕ್ವಾಲಿಟಿ ಅಂತ ಹೇಳ್ತೀವಿ, 30% ಯುಟ್ರೈನ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಕೆಲವೊಮ್ಮೆ ಮಿಸ್ ಆಗೋದು ಏನಂತ ಹೇಳಿದ್ರೆ ಎಂಬ್ರಿಯೋ ಜೆನೆಟಿಕಲಿ ನಾರ್ಮಲ್ ಇಲ್ದಿರ ಇರಬಹುದು, ಅದನ್ನ ನಾವು ಟ್ರಾನ್ಸ್ಫರ್ ಮಾಡಿದಾಗ ಪ್ರೆಗ್ನೆನ್ಸಿ ಆಗದಿರ ಇರಬಹುದು. ಸೊ ನಾವು ಫರ್ದರ್ ಆಗಿ ಅದು ಜೆನೆಟಿಕ್ ಟೆಸ್ಟಿಂಗೇ ಮಾಡದಿರ ಪ್ರತಿ ಟೈಮು ಟ್ರಾನ್ಸ್ಫರ್ ಮಾಡ್ತಾನೆ ಇದೀವಿ ಅಂತ ಹೇಳಿದಾಗ ಅದನ್ನ ಮಾಡಬೇಕಾಗತ್ತೆ. ಸೊ ಜೆನೆಟಿಕ್ ಟೆಸ್ಟಿಂಗ್ ಆಫ್ ದ ಎಂಬ್ರಿಯೋಸ್ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಕೆಲವೊಮ್ಮೆ ಸಕ್ಸಸ್ ರೇಟ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ರಿಸೆಪ್ಟಿವಿಟಿ ಅಂತ ಹೇಳ್ತೀವಿ, ಗರ್ಭಕೋಶದ ರಿಸೆಪ್ಟಿವಿಟಿ. ಸೊ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿದೆ ಇದಕ್ಕೆ ಮುಂಚೆ, ಬಟ್ ಅಬಾರ್ಷನ್ ಆಗಿದೆ ಅಂತ ಅವ್ರಿಗೆ ರಿಸೆಪ್ಟಿವಿಟಿ ಅಂತ ಪ್ರೂವನ್ ಆಗಿರುತ್ತೆ. ಇಲ್ಲದಿದ್ದರೆ ನಾವು ಎರಾ ಟೆಸ್ಟಿಂಗ್ ಅಂತ ಮಾಡ್ತೀವಿ, ಇದು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ ಅಂತ ಹೇಳ್ತೀವಿ. ಸೊ ನಾವು ಯಾವ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಟೈಮ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಈ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಕೆಲವೊಮ್ಮೆ ಇದು ಏರುಪೇರು ಇರೋ ಚಾನ್ಸಸ್ ಇರುತ್ತೆ. ಸೊ 80ರಿಂದ 85% ಇದು ನಾರ್ಮಲ್ ಆಗೇ ಇರುತ್ತೆ, ಬಟ್ ಒಂದು 10ರಿಂದ 15% ಹೆಂಗಸರಿಗೆ ಇದು ಏರುಪೇರು ಇರಬಹುದು. ಸೊ ಆ ತರ ಇದ್ದಾಗ ಸೊ ಇವಾಗ ನಾವು ನಾರ್ಮಲ್ ಆಗಿ ಪ್ರೊಜೆಸ್ಟ್ರಾನ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 120 ± 3 hours ಅಂತ ಹೇಳ್ತೀವಿ, ಈ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಕೆಲವೊಬ್ಬರಿಗೆ 110 hours ಇರ್ಬೋದು, ಇಲ್ಲ 144 hours ಇರ್ಬೋದು. ಸೊ ನಾವು 144 hours ಅಂತ ರಿಸೆಪ್ಟಿವಿಟಿ ಬಂದವರಿಗೆ 120 ಅಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಅದು ಎಷ್ಟೇ ಚೆನ್ನಾಗಿರೋ ಎಂಬ್ರಿಯೋ ಆಗಿರಲಿ ಅದು ಇಂಪ್ಲಾಂಟೇಶನ್ ಆಗುವುದಿಲ್ಲ. ಸೊ ಈ ರಿಸೆಪ್ಟಿವಿಟಿಯನ್ನು ನೋಡಿಕೊಂಡು ನಾವು ಟ್ರಾನ್ಸ್ಫರ್ ಮಾಡಬೇಕು. ಕೆಲವೊಮ್ಮೆ ಎಲ್ಲ ನೋಡಿರ್ತೀವಿ, ಸ್ಟಿಲ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿರೋದಿಲ್ಲ. ಸೊ ಅವರಲ್ಲಿ ಬೇರೆ ಅದರ್ ಆಪ್ಷನ್ಸ್ ಅಂದ್ರೆ ಸೆಲ್ಫೇ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಡೋನರ್ ಆಪ್ಷನ್ಗೆ ಟ್ರೈ ಮಾಡಬಹುದು. ಸ್ಟಿಲ್ ಆಗ್ತಿಲ್ಲ, ಗರ್ಭಕೋಶ ಚೆನ್ನಾಗಿಲ್ಲ, ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಸರೋಗಸಿಗೆ ಹೋಗಬಹುದು. ಓಕೆ ಡಾಕ್ಟರ್, ಇನ್ನು ಕೆಲವರು ಇತ್ತೀಚಿನ ದಿನಗಳಲ್ಲಿ ಲೈಕ್ ಮಕ್ಕಳು ಈಗಲೇ ಬೇಡ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನಾದರೂ ಪ್ರಾಬ್ಲಮ್ ಇರೋದಿಲ್ವಾ ಅಂತ, ಬಟ್ ಸ್ಟಿಲ್ ಡಿಲೇ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಯಂಗರ್ ಜನ್ರೇಷನ್ಗೆ ಆ ಒಂದು ಅರಿವೇ ಇರೋದಿಲ್ಲ ಈ ಥರ ಪ್ರಾಬ್ಲಮ್ಸ್ನ ನಾನು ಫ್ಯೂಚರಲ್ಲಿ ಫೇಸ್ ಮಾಡಬಹುದು ಅಂತ. ಸೊ ಅಂಥವರಿಗೆ ಈ ಬಂಜೆತನ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡಬೇಕು ಅಂದರೆ ಏನು ಅಡ್ವೈಸನ್ನು ನೀಡ್ತೀರಾ ಡಾಕ್ಟರ್ಗೆ? ಈ ತರ ಇರೋರಿಗೆ ನಾವು ಎಗ್ ಫ್ರೀಸಿಂಗ್ ಅಂಡ್ ಸ್ಪರ್ಮ್ ಫ್ರೀಸಿಂಗ್ ಅನ್ನೋ ಆಪ್ಷನ್ ನ ಕೊಡ್ತೀವಿ. ಸೊ ಕೆಲವೊಮ್ಮೆ ನೀವು ಹೆಂಗಿರ್ತೀರಾ, ಅರೌಂಡ್ 27-28 ಇರ್ತೀರಾ, ಬಟ್ ಯು ಆರ್ ನಾಟ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಎನಿ ಟೈಮ್ ಸೂನ್, ಆರ್ ಇನ್ನು ಮದ್ವೆ ಇವಾಗಲೇ ಬೇಡ, ಮದ್ವೆ ಆಗಿದ್ರು ನನಗೆ ಈಗ ಪ್ರೆಗ್ನೆನ್ಸಿ ಬೇಡ ಅನ್ನೋರಿಗೆ ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನನ್ನ ಎಗ್ಸ್ ಕಡಿಮೆ ಆಗಬಹುದು, ಇಲ್ಲ ನಂದು ಎಂಬ್ರಿಯೋ ಕ್ವಾಲಿಟಿ ಕಡಿಮೆ ಆಗಬಹುದು ಅನ್ನೋ ಥಾಟ್ಸ್ ಇದ್ದಾಗ ಈ ಎಗ್ಸ್ ಅನ್ನು ಫ್ರೀಸ್ ಮಾಡಬಹುದು. ಸೊ ಎಗ್ ಫ್ರೀಸಿಂಗ್ ಅನ್ನೋದು ತುಂಬಾ ಕಾಮನ್ ಆಗ್ತಿದೆ ಅಂಡ್ ಮೊದಲು ತರ ಮಿತ್ ಅಲ್ಲ ಇದು. ಸೊ ಡೆಫಿನೆಟ್ಲಿ ಇದರಿಂದ ನಿಮಗೆ ಬೇರೆ ಪ್ರಾಬ್ಲಮ್ಸ್, ಆಮೇಲೆ ನಿಮ್ಮ ಎಗ್ ರಿಸರ್ವ್ ಫುಲ್ ತಗೊಳ್ಳೋದು ಆ ಥರ ಏನೂ ಇರೋದಿಲ್ಲ. ನೀವಿವಾಗ 27 years ಅಲ್ಲಿ ಎಗ್ ಫ್ರೀಸ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನೀವು 35 years ಅಲ್ಲಿ ಯುಟಿಲೈಸ್ ಮಾಡಿದಾಗ್ಲೂ ಆ ಎಗ್ಗಿನ ಕ್ವಾಲಿಟಿ 27 years ಓಲ್ಡ್ ಯಂಗ್ ಲೇಡಿದೇ ಇರುತ್ತೆ. ಸೊ 35 years ಬರೋ ಪ್ರಾಬ್ಲಮ್ಸ್ ಏನು ಅದರಿಂದ ಬರೋ ಚಾನ್ಸಸ್ ಇಲ್ಲ. ಸೇಮ್ ಥಿಂಗ್ ಸೆಮನ್ ಫ್ರೀಸಿಂಗು ಅಷ್ಟೇ. ಸೊ ಸೆಮನ್ ನೀವು ಒಂದು ಅರ್ಲಿ 30s ಇಲ್ಲ ಲೇಟ್ 20s ಅಲ್ಲಿ ಫ್ರೀಸ್ ಮಾಡಿದ್ದೀರಾ ಅಂತ ಹೇಳಿದಾಗ ಆವಾಗ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ
ಅದನ್ನ ನೀವು ಯಾವಾಗ ಬೇಕೋ ಆವಾಗ ಯುಟಿಲೈಸ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಐ ಥಿಂಕ್ ಅಪ್ಕಮಿಂಗ್ ತುಂಬಾ ಸೆಲೆಬ್ರಿಟೀಸ್ ಇವರೆಲ್ಲ ಇವಾಗ 39 ಇಯರ್ಸ್ ಆಗಿರಬಹುದು, 40 ಇಯರ್ಸ್ ಆಗಿರಬಹುದು, ಕನ್ಸೀವ್ ಆಗ್ತಿದ್ದಾರೆ. ಬಟ್ ದೇ ಹ್ಯಾವ್ ಫ್ರೋಸನ್ ದೇರ್ ಎಗ್ಸ್ ಅಟ್ ದ ಏಜ್ ಆಫ್ ಲೈಕ್ ಅರ್ಲಿ 30s ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಫ್ರೀಸ್ ಮಾಡಿರೋದ್ರಿಂದ ದೇ ಆರ್ ಹ್ಯಾವಿಂಗ್ ಅ ಹೆಲ್ದಿ ಕಿಡ್ಸ್. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು IVF ಸುತ್ತಮುತ್ತ ಇರುವಂತಹ ಮಿಸ್ಕನ್ಸೆಪ್ಷನ್ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ನೀಡಿದ್ರಿ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.